ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಅಜಿತ್ ಮತ್ತು ಭೂಮಿಗೆ ಆ ವ್ಯಕ್ತಿ ಬಂದು ನಮಗೆ ಖುಷಿ ಆಗುತ್ತೆ, ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಸನ್ಮಾನ ಹೂವಿನ ಹಾರ ಹಾಕ್ತಾರೆ. ಅದನ್ನು ನೋಡಿ ಅಜಿತ್ಗೆ ತುಂಬ ಖುಷಿ ಆಗುತ್ತೆ. ನಿಮಗೂ ಕೂಡ ಮುದ್ದಾದ ಒಂದು ನಮ್ಮ ಮಗು ಥರನೇ ಒಂದು ಹೆಣ್ಮಗು ಹುಟ್ಟಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದನ್ನು ಕೆಡಿಸಿಕೊಂಡ ಸಂಗೀತಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ. ಅಜಿತ ಅವ್ರ ಬಾಯಿಗಿಷ್ಟು ಸಕ್ಕರೆ ಹಾಕಬೇಕು ಅನ್ನಿಸ್ತು ಕಣ ನನಗೆ. ಎಷ್ಟು ಒಳ್ಳೆ ಮಾತಾಡ್ರು. ಅವ್ರು ಹೇಳ್ದ ಹಾಗೆ ನಿಮ್ಮಿಬ್ಬರಿಗೂ ಆದಷ್ಟು ಬೇಗ ಒಂದು ಒಳ್ಳೆ ಮಗು ಹುಟ್ಟಬೇಕು ಅಂತ ಸಂಗೀತ ಹೇಳ್ತಾ ಇರ್ತಾರೆ. ಆಗ ನಡೆದಿರೋ ವಿಚಾರನೆಲ್ಲ ಕೇಳಿ ಸಂಗೀತಕ್ಕೆ ತುಂಬ ನೋವಾಗ್ತಾ ಇರುತ್ತೆ. ಭೂಮಿ, ಇನ್ಮೇಲಾದರೂ ಹುಷಾರಾಗಿರು ಭೂಮಿ ನೀನು. ನೀನಿರುವವರೆಗೂ ನಮ್ಮ ಭೂಮಿಗೆ ಏನೂ ಆಗಲ್ಲ ಅಂತ ನನಗೆ ಗೊತ್ತು ಕಣೋ ಅಂತ ಇಲ್ಲಿ ಸಂಗೀತ ಹೇಳ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಇಲ್ಲಿ ಏಕೆ ಅಜಿತ್ ಬರ್ತಾರೆ. ಯಾಕಂದರೆ ಇಲ್ಲಿ ಬಂದಾಗ ಅಜಿತ್ ಅವರು ಏನಿದು ಅಜಿತ್ ಕುಮಾರ್ ನೀವು ಅಂತ ಹೇಳ್ತಾರೆ. ಅದು ಕಮಿಷನರು ನಿಮಗೆ ಈ ಫೈಲ್ನ ಕೊಡೋಕೆ ಹೇಳಿದ್ದಾರೆ ಸರ್, ಅದಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ. ಸರಿ ಒಳಗಡೆ ಬಾ ಅಂತ ಹೇಳ್ತಾರೆ. ಆಗ ಆ ಅಜಿತ್ತು ಇಲ್ಲಿ ಭೂಮಿನ ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇಷ್ಟು ದಿನ ಭೂಮಿಗೆ ಮದುವೆ ಆಗಿಲ್ಲ, ಭೂಮಿನೇ ನಾನು ಪ್ರೀತಿ ಮಾಡಬೇಕು, ನಾನು ಮದುವೆ ಆದರೆ ಭೂಮಿನೇ ಅಂತ ಏಕೆ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ಅವನಿಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಅಜಿತ್ ಭೂಮಿನೇ ನಿಜವಾದ ಗಂಡ ಹೆಂಡತಿ ಅನ್ನೋದು ಗೊತ್ತಾಗುತ್ತೆ. ಅದನ್ನು ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ ಏಕೆ ಅಜಿತ್ಗೆ. ಸರಿ ಸರ್ ನಾನೇನು ಹೊರಡ್ತೀನಿ ಹೇಳಿ ಅಲ್ಲಿಂದ ಹೋಗ್ತಾರೆ. ಇಷ್ಟು ದಿನ ಭೂಮಿಯವರಿಗೆ ಮದುವೆನೇ ಆಗಿಲ್ಲ ಅಂದ್ಕೊಂಡಿದ್ದೆ, ಆದರೆ ಇವರಿಗೆ ಮದುವೆ ಆಗಿದೆಯಾ ಅಂತ ಹೇಳಿ ಏಕೆ ಅಜಿತ್ ತುಂಬಾ ನೊಂದ್ಕೊಂಡು ಹೋಗ್ತಾರೆ. ಕೊನೆಗೂ ಏಕೆ ಅಜಿತ್ ಭೂಮಿನೇ ನಿಜವಾದ ಗಂಡ ಹೆಂಡತಿ ಅನ್ನೋ ಸತ್ಯನೂ ಕೂಡ ಗೊತ್ತಾಗಿ ಹೋಯಿತು. ಮತ್ತು ಈ ಕಡೆ ಭೂಮಿನ ತುಂಬಾ ಕೇರಿಂಗ್ ಮಾಡ್ತಾ ಇರ್ತಾರೆ ಅಜಿತ್ ಅವರು. ಹಾಗೆ ಅಜಿತ ಸಾಕು ಭೂಮಿ ತುಂಬ ಹೊತ್ತಿಂದ ಕೂತ್ಕೊಂಡಿದ್ಲು, ಅವಳನ್ನು ಕರ್ಕೊಂಡು ಹೋಗಿ ರೂಮ್ ಹತ್ರ ಬಿಡು ಅಂತ ಸಂಗೀತ ಹೇಳ್ತಾರೆ. ಅವನ್ ಕೂಡ ಹೌದು ಅಜಿತ, ಭೂಮಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಅಜಿತ್ ಅವರು ಸರಿ ಅಂತ ಹೇಳಿ ಭೂಮಿನ ಎತ್ಕೊಳ್ಳೋಕೆ ಹೋಗ್ತಾರೆ. ಆಗ ಭೂಮಿ ಒಂಥರ ಮಾಡ್ಕೊಂಡು ನಾಚ್ಕೊತಾ ಇರ್ತಾರೆ. ಅಜಿತ್ ಭೂಮಿ ಕಣ್ಣುಗಳನ್ನೇ ನೋಡ್ತಾ ಇದ್ರೆ ಭೂಮಿನೂ ಕೂಡ ಅಜಿತ್ ಕಣ್ಣುಗಳನ್ನೇ ನೋಡ್ತಾ ಇರ್ತಾರೆ. ಆಗ ಒಂದು ಒಳ್ಳೆ ಸಾಂಗ್ ಬರ್ತಾ ಇರುತ್ತೆ, ರೊಮ್ಯಾಂಟಿಕ್ ಸಾಂಗು. ಆ ಸಾಂಗಿಗೆ ಅಜಿತ್ ಅಂತೂ ಭೂಮಿ ಮುಖನ ನೋಡ್ತಾ ಸ್ಟೆಪ್ಸ್ ಹತ್ತುತ್ತಾ ಇರ್ತಾರೆ. ಸಾಯೊಬ್ರೆ ಕೆಳಗಡೆ ನೋಡಿ, ಆಮೇಲೆ ಇಬ್ಬರು ಕೂಡ ಬಿದ್ದೋಗ್ತೀವಿ ಅಷ್ಟೇ ಅಂತ ಭೂಮಿ ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಭೂಮಿ, ನೀನು ನೋಡ್ತಾ ಇದ್ರೆ ಕೆಳಗು ಎಲ್ಲ ಕಾಣಿಸ್ತಾ ಇದೆ, ಸರಿ ಬಿಡು, ನನಗೇನು ಎಲ್ಲ ತೋರುತ್ತೆ. ನನ್ನ ಮನಸ್ಸು ಕಣ್ಣು ನಿನ್ನ ಹತ್ರ ಇದ್ದರೆ ಎಲ್ಲ ನಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನನಗೆ ಗೊತ್ತಿಲ್ವಾ, ನೀನು ಹೇಳ್ಕೊಡ್ಬೇಕಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ. ಭೂಮಿ ಹೇಗಿದೆ ಈಗ, ನೋವು ಪರವಾಗಿಲ್ವ ಅಂತ ಅಜಿತ್ ಕೇಳ್ತಾರೆ. ಸಾಯಬ್ರೆ ನೀವು ಈ ರೀತಿ ಆರೈಕೆ ಮಾಡ್ತಾ ಇದ್ರೆ ನಿಜವಾಗ್ಲೂ ನಂಗೆ ನೋವಿದೆ ಅಂತ ನಂಗೆ ಅನಿಸಲ್ಲ ಸಾಯಬ್ರೆ ಅಂತ ಭೂಮಿ ಹೇಳ್ತಾರೆ. ಭೂಮಿ ಮಾತನ್ನು ಕೇಳಿ ಅಜಿತ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಜಿತ್ ಭೂಮಿ ಈ ರೀತಿ ಅಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾ ಇರೋದನ್ನು ನೋಡಿ ಶ್ರವಣ್ ಮತ್ತು ಸಂಗೀತಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ. ನೋಡಿದಾಗ ಸಾಯಬ್ರೆ ಒಂದು ನಿಮಿಷ ಅಂತ ಹೇಳ್ತಾರೆ. ಏನಾಯಿತು ಭೂಮಿ ಅಂತ ಹೇಳಿದಾಗ, ಏನು ಸಾಯಬ್ರೆ ಅಲ್ಲ ಆವತ್ತೇನು ನೀವೇ ದೊಡ್ಡ ಕ್ರೆಡಿಟ್ ಎಲ್ಲ ತೊಗೊಂಡ್ಬಿಟ್ರಿ ಅನಿಸುತ್ತೆ ಅಂತ ಭೂಮಿ ಹೇಳ್ತಾರೆ. ಅಯ್ಯೋ ಹುಚ್ಚು ಭೂಮಿ, ಆವತ್ತು ನಾನೊಬ್ಬನೇ ಕ್ರೆಡಿಟ್ ತಗೊಂಡಿಲ್ಲ, ನಿನ್ನ ಬಗ್ಗೆನೂ ಹೇಳಿದ್ದೀನಿ ಅಜಿತ್ ಅಂತ ಹೇಳಿ ವಿಡಿಯೋನ ತೋರಿಸ್ತಾರೆ. ಆಗ ಆದರೂ ಸಾಯಬ್ರೆ ನೀವು ನನ್ನ ಕಾಲನ್ನು ಮೂಳೆ ಎಲ್ಲ ಪುಡಿ ಮಾಡಿದ್ರಿ ಅನಿಸ್ತಾ ಇದೆ, ಅಂದರೆ ನನಗೆ ನಿಮ್ಗೆ 2 ವರ್ಷ ನಡಕ್ಕೆ ಆಗಲ್ವಾ? ಅಯ್ಯೋ ದೇವ್ರೆ, ನಾನು ಏನು ಮಾಡಲಿ, ಎಂಥ ಪರಿಸ್ಥಿತಿ ಬಂದುಬಿಟ್ಟು ನೀವು ನನ್ನ ಕಾಲು ಶೂಟ್ ಮಾಡಿ ನನ್ನ ಕಾಲು ಮೂಳೆನ ಕಟ್ ಮಾಡಿಬಿಟ್ರಲ್ಲ ಸಾಹೇಬ್ರೆ ಅಂತ ಭೂಮಿ ಕೂಗಾಡ್ತಾರೆ. ಮುಚ್ಚು ಬಾಯಿ ಅಂತ ಅಜಿತ್ ಹೇಳ್ತಾರೆ. ತಲೆಗೆ ಕೆಟ್ಟಿದ್ಯಾ, ಅದಕ್ಕೆ ನೀನು ಹೇಳೋದು ಮೆಂಟಲ್ ಅಂತ, ಅದಕ್ಕೆ ನಿನ್ಗೆ ಹೇಳೋದು. ಮೆಂಟಲ್, ಅಷ್ಟಕ್ಕೂ ನಿನಗೆ ಮೂಳೆ ಏನು ಪುಡಿ ಆಗಿಲ್ಲ, ಏನೂ ಆಗಿಲ್ಲ, ಚೆನ್ನಾಗಿದ್ಯಾ ನೋಡು. ಶೂಟ್ ಮಾಡಿದ್ದು ಯಾರು ಹೇಳು? ಅಜೀತ್ ಸಾಹೇಬ್ ನಾರಾಯಣ್. ಅಷ್ಟಕ್ಕೂ ನಾನು ಎಲ್ಲಿ ಶೂಟ್ ಮಾಡಬೇಕೋ ಕರೆಕ್ಟಾಗಿ ಶೂಟ್ ಮಾಡಿದ್ದೀನಿ, ಮಾಂಸಕ್ಕೆ ಶೂಟ್ ಮಾಡಿದ್ದು ಮೂಳೆಗಲ್ಲ, ಮೆಂಟಲ್ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ದುರ್ಗುಟ್ಕೊಂಡು ಅಜಿತನೇ ನೋಡ್ತಾ ಇದ್ರೆ, ಏನೋ 2 ವರ್ಷ ಅಲ್ಲ, ಇನ್ನು 1 ವಾರದಲ್ಲಿ ನೀನು ಸರಿಯಾಗಿ ನಡೀತೀಯ, ಸರಿನಾ? ಅಲ್ಲಿ ತನಕ ನಿಂಗೆ ಯಾವ ಯೋಚನೆನೂ ಬೇಕಾಗಿಲ್ಲ ಅಂತ ಅಜಿತ್ ಹೇಳ್ತಾರೆ. ಅಷ್ಟೇನ ಸಾಹೇಬ್ರೆ, ಹಾಗಾದರೆ 1 ವಾರದಲ್ಲಿ ನಾನು ಪರ್ಫೆಕ್ಟ್ ಆಗ್ತೀನಾ ಅಂತ ಭೂಮಿ ಹೇಳ್ತಾರೆ. ಬೇಡವಾ ಭೂಮಿ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊತೀಯ ಅಂತ ಹೇಳ್ತಾರೆ. ಅಯ್ಯೋ ಸಾಹೇಬ್ರೆ ನಾನು ಓಡಾಡಬೇಕು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಆಗ ಓಡಾಡ್ತೀಯ ಭೂಮಿ, ನೀನೇನು ಯೋಚನೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದು ನೀರು ಬೇಕಿದೆ ಅಂತ ಭೂಮಿ ಹೇಳಿದಾಗ ಅಜಿತ್ ಅವರು 1 ನಿಮಿಷ ಇರು, ನೀನು ಈಗ ಓಡಾಡೋ ಪರಿಸ್ಥಿತಿ ಇಲ್ಲ, ನಾನು ನೀರು ತಂದು ಕೊಡ್ತೀನಿ ಅಂತ ಅಜಿತ್ ಭೂಮಿಗೆ ನೀರನ್ನು ತಂದು
ತಂದು ಕೊಡ್ತಾರೆ. ಆಗ ಭೂಮಿ ನೀರು ಕುಡಿತಾ ಇದ್ರೆ ಅಜಿತ್ ಭೂಮಿ ನೋಡ್ತಾ ಇರ್ತಾರೆ. ಭೂಮಿ ಕೂಡ ಅಜಿತನ್ನೇ ನೋಡ್ತಾ ಇರ್ತಾರೆ. ಸಾಹೇಬ್ರೆ ಹಂಗೆಲ್ಲ ನೋಡಬೇಡಿ ಅಂತ ಭೂಮಿ ಹೇಳ್ತಾರೆ. ಏನಾಯಿತು ಭೂಮಿ ಅಂತ ಅಜಿತ್ ಕೇಳಿದಾಗ, ನಂಗೆ ಒಂಥರ ಆಗುತ್ತೆ ಸಾಹೇಬ್ರೆ, ನೀವು ಆ ಥರ ನೋಡ್ತಾ ಇದ್ರೆ ನನಗೇನೋ ಒಂಥರ ಅನಿಸುತ್ತೆ ಅಂತ ಹೇಳ್ತಾರೆ. ಏನು ಅನಿಸುತ್ತೆ ಭೂಮಿ ಅಂತ ಅಜಿತ್ ಇಲ್ಲಿ ಬೇಕು ಅಂತಲೇ ಕೇಳ್ತಾ ಇರ್ತಾರೆ. ಆಗ ಈ ಕಡೆ ಭೂಮಿಗೆ ಪ್ರತಿಯೊಂದು ಭೂಮಿ ಜೊತೆನೇ ನಿಂತು ಭೂಮಿಗೆ ಆರೈಕೆ ಮಾಡ್ತಾ ಇರ್ತಾರೆ ಅಜಿತ್ ಅವರು. ಆಗ ಅಯ್ಯೋ ಅಲ್ಲ ಅಜಿತ, ಭೂಮಿ ಸ್ನಾನ ಮಾಡಿಲ್ಲ, ಭೂಮಿ ಸ್ನಾನ ಮಾಡಬೇಕಲ್ವಾ ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಆಗ ಭೂಮಿ ಅಯ್ಯೋ ಅತ್ತೆ ಅದು ಪರವಾಗಿಲ್ಲ, ನಾನು ನಾಳೆ ಮಾಡ್ಕೊತೀನಿ ಅಂತ ಭೂಮಿ ಹೇಳ್ತಾರೆ. ಅಯ್ಯೋ ಯಾಕೆ ಮಾಡ್ಕೋಬೇಕು, ನಿನ್ನ ಗಂಡ ಇಲ್ವಾ, ಏ ಅಜಿತ ಅವಳಿಗೆ ಸ್ನಾನ ಮಾಡಿಸೋದು ಎಲ್ಲ ನಿನ್ನ ಕರ್ತವ್ಯ ಅಂತ ಅಜಿತ್ಗೆ ಹೇಳ್ತಾರೆ. ಆಗ ಅಜಿತ್ ಅವರು ಅಮ್ಮ ನಾನಾ ಅಂತ ಹೇಳ್ತಾರೆ. ಆಗ ನೋಡು ಅದೆಲ್ಲ ಅವಳನ್ನ ಆರೈಕೆ ಮಾಡೋದು ನಿನ್ನ ಕೆಲಸವೇ, ನೀನೇ ತಾನೇ ಅವಳಿಗೆ ಶೂಟ್ ಮಾಡಿದ್ದು, ಅದು ಮೊದಲು ಮಾಡು ಅಂತ ಹೇಳಿ ಸಂಗೀತ ಹೋಗ್ತಾರೆ. ಆಗ ಭೂಮಿ ಸ್ನಾನ ಮಾಡಿಸ್ಲಾ ಅಂತ ಅಜಿತ್ ಕೇಳ್ತಾ ಇದ್ರೆ ಸಾಹೇಬ್ರೆ ಅಂತ ಭೂಮಿ ಜೋರಾಗಿ ಕಿರ್ಚಾಡ್ತಾರೆ. ಅಯ್ಯೋ ಏನು ಖುಷಿ ಆಗ್ತಿದೆ ಭೂಮಿ ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಸಾಹೇಬ್ರೆ ನೀವು ಅಂತ ಭೂಮಿ ತುಂಬಾ ಭಯ ಪಡ್ತಾ ಇರ್ತಾರೆ. ನೋಡು ನಾನು ಅಂಥವ್ನಲ್ಲ ಭೂಮಿ ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಆದರೆ ಭೂಮಿಗೆ ಇಲ್ಲಿ ಪ್ರೀತಿಯಿಂದ ಅಜಿತ್ ಕೂಡ ಸೀರೆ ಉಟ್ಕೊಳ್ಳೋಕ್ಕೂ ಕೂಡ ಸಹಾಯ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಆರೈಕೆ ಮಾಡ್ತಾರೆ. ಅದನ್ನು ನೋಡಿ ಭೂಮಿ ಅಂತೂ ಅಜಿತ್ ಪ್ರೀತಿಯಲ್ಲಿ ಬಿದ್ದು ಹೋಗ್ತಾರೆ. ಕೊನೆಗೂ ಅಜಿತ್ ಆರೈಕೆಯಿಂದ ಅಜಿತ್ ಭೂಮಿ ಒಂದಾಗೋ ಸಮಯನೂ ಕೂಡ ಹತ್ತಿರ ಬಂದಾಯಿತು. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್.